ಪ್ರತಿ ವರ್ಷದಂತೆ ಈ ವರ್ಷವೂ ಸಂಗಮೇಶ್ವರ ಜಾತ್ರೆಯ ಅಂಗವಾಗಿ ನಡೆಯುವಂತ ವಿವಿಧ ಕಾರ್ಯಕ್ರಮಗಳನ್ನು ತಮ್ಮ ಮುಖಾಂತರ ಎಲ್ಲ ಭಕ್ತಾದಿಗಳಿಗೆ ಮಾಧ್ಯಮದ ಮುಖಾಂತರ ತಿಳಿಲಿ ಅಂತ ಹೇಳಿ ಅನ್ನುವಂತ ಒಂದು ವಿಚಾರಕ್ಕೆ ನಾವು ಪತ್ರಿಕಾ ಮಾಧ್ಯಮದವ್ರನ್ನ ಕರೆದ್ವಿ. ಈ ಸಂಗಮೇಶ್ವರ ಗುಡಿಯ ಜಾತ್ರೆಯ ದಿನಾಂಕ 18ನೇ ತಾರೀಕು ಜಾತ್ರೆ ಇರುವುದು. ತೇರಿನ ಕಳಸ ತೇರನ್ನ ಜಗ್ಗುವಂತ ಒಂದು ವ್ಯವಸ್ಥೆ 18ನೇ ತಾರೀಕಿಗೆ. ಈ 5 ದಿವಸದ ಕಾರ್ಯಕ್ರಮ ನಮ್ಮ ಗುಡಿಯ ವತಿಯಿಂದ ದಿನಾಂಕ 14ರಿಂದ 5 ದಿವಸ ಕಾರ್ಯಕ್ರಮ ನಡೆಯುವುದು. 14ನೇ ತಾರೀಕು ದಿವಸ ಬಸವಪಟವನ್ನ ಏರಿಸುವುದರೊಂದಿಗೆ ನಮ್ಮ ಅಧಿಕೃತ ಕಾರ್ಯಕ್ರಮ ಚಾಲನೆಯಾಗುವುದು. ಅದೇ ತರನಾಗಿ ಅವತ್ತಿನ ದಿವಸ ಬಸವ ಮಂಟಪದಿಂದ ಹುಚ್ಚಯ್ಯನ ಮೆರವಣಿಗೆ ಡೊಳ್ಳು ಕುಣಿತದೊಂದಿಗೆ ಆ ಕಾರ್ಯಕ್ರಮವನ್ನ ನಾವು ಎಲ್ಲರೂ ಕೂಡಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವೆನು. ಅದೇ ತರನಾಗಿ 15ನೇ ತಾರೀಕಿನ ದಿವಸ ಜಾತ್ರೆಯ ನಿಮಿತ್ತವಾಗಿ ಸ್ಲೋ ಸೈಕಲ್ ಮೋಟಾರ್ ಸ್ಪರ್ಧೆ ಈ ಕಾರ್ಯಕ್ರಮವನ್ನ ಇಟ್ಟುಕೊಂಡೈತಿ. ಇದಕ್ಕೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನ ಮಾಡ್ಯಾರ. ಆನಂತರ 16ನೇ ತಾರೀಕಿನ ದಿವಸ ಉಚಿತ ಸಾಮೂಹಿಕ ವಿವಾಹ ಹಾಗೂ ಇಷ್ಟಲಿಂಗ ದೀಕ್ಷೆ ಅಂದ್ರೆ ಅಯ್ಯಾಚಾರ ಈ ಕಾರ್ಯಕ್ರಮವನ್ನ ನಮ್ಮ ಸಂಗಮೇಶ್ವರ ಜೀರ್ಣೋದ್ಧಾರ ವತಿಯಿಂದ ಹಮ್ಮಿಕೊಂಡೈತಿ. ಅದಕ್ಕೆ ಈ ಸಾಮೂಹಿಕ ವಿವಾಹಕ್ಕೆ ಮತ್ತು ಅಯ್ಯಾಚಾರಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ದಿನಾಂಕ 17/8/2025 ರವಿವಾರ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಇಟ್ಟೈತಿ. ಇದಕ್ಕೂ 3 ಬಹುಮಾನಗಳನ್ನ ಗುಡಿ ವತಿಯಿಂದ ದೇವಸ್ಥಾನದ ವತಿಯಿಂದ ಇಟ್ಟಿರುವುದು. ಆನಂತರ 17ನೇ ತಾರೀಕು ಕಳಸದ ಮೆರವಣಿಗೆ ಲಿಂಗದ ಕಟ್ಟಿಗೆ ಕಳಸ ಬಂದು ಕುಂದಿರುವ ಒಂದು ಕಾರ್ಯಕ್ರಮ. ಅವತ್ತಿನ ದಿವಸ 5 ಗಂಟೆಗೆ ನಾಗರಾಜ್ ಜಿನ್ನಿಂಗ್ ಫ್ಯಾಕ್ಟರಿಯಿಂದ ದೊಡ್ಡ ಕಳಸವು 8:08 ಲಿಂಗದ ಕಟ್ಟಿಗೆ ನೀಲಗಂಗಾ ದೇವಸ್ಥಾನದೊಂದಿಗೆ ಅಲ್ಲಿ ಕುಂತು 7 ಗಂಟೆಯ ನಂತರ ಲಿಂಗದ ಕಟ್ಟಿಗೆ ಅತಿ ವಿಜೃಂಭಣೆಯಿಂದ ಬರುವುದು. ಆನಂತರ ಅವತ್ತಿನ ರಾತ್ರಿ ವೀರೇಶ್ವರ ನಾಟ್ಯ ಸಂಘ ನಾಲತ್ವಾಡ್ ಇವರಿಂದ ದಿವಂಗತ MS ಜೋಶಿ ವಿರಚಿತ ಶೆಟ್ಟಿಯ ಚೆಲ್ಲಾಟ ಸಂಗವನ ಹಾರಾಟ ಎನ್ನುವ ಒಂದು ಸುಂದರ ಕಾಮಿಡಿ ನಾಟಕವನ್ನ ಅಲ್ಲಿ ಆಡುವರು. ಇದರ ಭಕ್ತಿ ಸೇವೆಯನ್ನ ಶ್ರೀಮತಿ ಭಾಗ್ಯಶ್ರೀ ಆನಂದ್ ರೇವಡಿ ಅಧ್ಯಕ್ಷರು ಪುರಸಭೆಯವರು ಈ ಕಾರ್ಯಕ್ರಮದ ನಾಟಕದ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡುವರು. ಆನಂತರ 18ನೇ ತಾರೀಕಿನ ದಿವಸ ಸಾಯಂಕಾಲ ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲ ಕಳಸಗಳನ್ನ ತೆಗೆದುಕೊಂಡು ಇಲ್ಲಿ ನಮ್ಮ ಸಂಗಮೇಶ್ವರ ಜಾತ್ರೆ ಗುಡಿ ಹತ್ರ ಬರಬೇಕಾದ್ರೆ ಸುಮಾರು 5 ಗಂಟೆ 5:30 ಗಂಟೆ ಆಗುತ್ತೆ. ಆ ತೇರು ವಿಜೃಂಭಣೆಯಿಂದ ಎಳೆದು ಬಂದ ನಂತರ ರಾತ್ರಿ 10 ಗಂಟೆಗೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಹುನಗುಂದಿಯವರಿಂದ ಶ್ರೀ DR ಪೂಜಾರ್ ಸಾಕಿನ್ ಹಿರೇಬೋದ್ಯಾಳ್ ಅವರ ವಿರಚಿತ ಧರ್ಮದ ಕಣ್ಣೀರು ಅರ್ಥಾತ್ ಸೇಡ್ಗಿಳಿದ ಸಿಂಹದ ಮರಿ ಎಂಬ ರೌದ್ರಮಯ ನಾಟಕವನ್ನ ಶ್ರೀ ಸಂಗಮೇಶ್ವರ ಸಮುದಾಯ ಭವನದಲ್ಲಿ ನಡೆಯುವುದು. ಆನಂತರ 19ನೇ ತಾರೀಕು ಜಂಗಿ ಕುಸ್ತಿ. ಈ ಜಂಗಿ ಕುಸ್ತಿ ಸಾಯಂಕಾಲ 5 ಗಂಟೆಗೆ ಕೊಂಡದ ಕೆರೆಯಲ್ಲಿ ನಡೆಯುವುದು. ಈ ಸಾಮೂಹಿಕ ವಿವಾಹ 16ನೇ ತಾರೀಕಿನ ದಿವಸ ಅವತ್ತಿನ ದಿವಸ
ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ರುದ್ರಸ್ವಾಮಿ ಮಠ ಹಡಗಲಿ ನಿಡಗುಂದಿ ಮತ್ತು ಸಮ್ಮುಖ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮಹಾಸ್ವಾಮಿಗಳು ಅರಳೆಲೆ ಕಟ್ಟೆಮನಿ ಹಿರೇಮಠ ಶಳಗೇರಿ ಪೂಜ್ಯರ ಒಂದು ಆದೇಶದಂತೆ ಈ ಸಾಮೂಹಿಕ ವಿವಾಹ ನಡೆಯುವುದು. ಈ ಸಾಮೂಹಿಕ ವಿವಾಹಕ್ಕೆ ಗೌರವ ಉಪಸ್ಥಿತರಾಗಿ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರ ಸಂಸದರು, ಬಾಗಲಕೋಟ್ ಮತಕ್ಷೇತ್ರ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು, ಶಾಸಕರು ಹುಣವನ್ ಮತಕ್ಷೇತ್ರ, ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್, ಮಾಜಿ ಶಾಸಕರು ಹುಣವನ್ ಮತಕ್ಷೇತ್ರ, ಸನ್ಮಾನ್ಯ ಶ್ರೀ ಎಸ್ ಆರ್ ನವಲಿ ಹಿರೇಮಠ್, ಅಧ್ಯಕ್ಷರು SRN ಫೌಂಡೇಶನ್ ಹುಣವನ್, ಸನ್ಮಾನ್ಯ ಶ್ರೀ ಭಾಗ್ಯಶ್ರೀ ಬಿ ರೇವಡಿ, ಅಧ್ಯಕ್ಷರು ಪುರಸಭೆ ಹುಣವನ್, ಮಾನ್ಯ ಶ್ರೀಮತಿ ಶಕುಂತಲಾ ಸಂ ಗಂಜಿಹಾಳ್, ಅಧ್ಯಕ್ಷರು ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಹುಣಗುನ್, ಸನ್ಮಾನ್ಯ ಶ್ರೀ ಮಹಾಂತೇಶ್ ಸಿ ಹೊಸೂರ್, ಅಧ್ಯಕ್ಷರು PKPS ಹುಣಗುನ್, ಸನ್ಮಾನ್ಯ ಶ್ರೀ ಬಸವರಾಜ್ ಗು ಹೊಸೂರ್, ಅಧ್ಯಕ್ಷರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಹುಣಗುನ್, ಮಾನ್ಯ ಶ್ರೀ ಡಾಕ್ಟರ್ MS ಕಡಪಟ್ಟಿ, ಗೌರವ ಕಾರ್ಯದರ್ಶಿಗಳು ವಿಮಾ ವಿದ್ಯಾವರ್ಧಕ ಸಂಘ ಹುಣಗುನ್, ಮಾನ್ಯ ಶ್ರೀ ಮಹಾಂತೇಶ್ ಅಮ್ಮವಾರಿ, ನಿರ್ದೇಶಕರು ವಿಜಯ ಮಹಾಂತೇಶ್ ವಿದ್ಯಾರ್ಥಿ ಸಂಘ ವಿಜಯ ಮಹಾಂತೇಶ್ ಬ್ಯಾಂಕ್ ಹುಣಗುನ್, ಮಾನ್ಯ ಶ್ರೀ ನೀಲಪ್ಪ ತಪೇಲಿ, ನಿರ್ದೇಶಕರು ವಿಜಯ ಮಹಾಂತೇಶ್ ಬ್ಯಾಂಕ್ ಹುಣಗುನ್, ಮಾನ್ಯ ಶ್ರೀ ರಾಜ್ಕುಮಾರ್ ಬಾದ್ವಾಡ್ಗಿ, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಗುನ್, ಮಾನ್ಯ ಶ್ರೀ ತಿರುಪತಿ ಕುಷ್ಟಗಿ, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಗುನ್, ಸನ್ಮಾನ್ಯ ಶ್ರೀ ಅಶೋಕ್ ಬಿ ಪಟ್ಟಣಶೆಟ್ಟಿ, ಮಾಲೀಕರು ಸಂಗಮೇಶ್ವರ ಫರ್ಟಿಲೈಸರ್ಸ್ ಹುಣಗುನ್, ಮಾನ್ಯ ಶ್ರೀ ಬಾಬು ಎಂ ನಾಗರಾಳ್, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಗುನ್, ಮಾನ್ಯ ಶ್ರೀ ಮಹಾಂತೇಶ್ ಟಿ ಶಾವಿ, ಪ್ರೊಫೈಟರ್ ಶ್ರೀ ವೆಂಕಟೇಶ್ವರ ಸಾರಿ ಸೆಂಟರ್ ಹುಣಗುನ್, ಮಾನ್ಯ ಶ್ರೀ ಅಪ್ಪು ಜಡಿಮಠ್, ಪ್ರೋ ಶ್ರೀ ಜಡೇಶ್ವರ ಕ್ಲಾಸ್ ಸೆಂಟರ್ ಹುಣಗುನ್, ಸನ್ಮಾನ್ಯ ಶ್ರೀ ನೂರ್ ಸಾಬ್ ರೋಣದ್, ಅಧ್ಯಕ್ಷರು ತಾಲೂಕಾ ಮುಸ್ಲಿಂ ನೌಕರ ಸಂಘ ಹುಣಗುನ್, ಸನ್ಮಾನ್ಯ ಶ್ರೀ ಸುನಿಲ್ ಸೌದಿ PSI CPI ಹುಣಗುನ್, ಸನ್ಮಾನ್ಯ ಶ್ರೀ ಸಿದ್ದಾರೂಢ ಆಲದಕಟ್ಟಿ PSI ಹುಣಗುನ್. ಈ ಎಲ್ಲ ಮಹನೀಯರು ಈ ಸಾಮೂಹಿಕದಲ್ಲಿ ಭಾಗವಹಿಸುವರು. ಕಾರಣ ಭಕ್ತಾದಿಗಳು ಯಾವುದೇ ರೀತಿಯ ತೊಂದರೆ ಆಗ್ಲಾರ್ದಂಗ ನೀವೆಲ್ಲ ಸಹಕಾರ ನೀಡ್ತೀರ ಅನ್ನೋ ಭರವಸೆ ನಮ್ಮ ಸಂಸ್ಥೆಗಿದೆ. ಅವತ್ತಿನ ದಿವಸ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತದೆ ಸಾಮೂಹಿಕ ಲಗ್ನದ ದಿವಸ. ಆನಂತರ 18ನೇ ತಾರೀಕಿನ ದಿವಸ ಜಾತ್ರೆಯ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಯಾರು ಗುಲಾಲ್ ಬಣ್ಣ ಏನೂ ಏರ್ಚಬಾರ್ದು. ಯಾಕಂದ್ರ ಈಗ 3-4 ವರ್ಷ ಆಯ್ತು ಅದನ್ನೆಲ್ಲರೂ ಆಚರಿಸ್ಕೊಂಡು ಬಂದಿರಿ, ಪಾಲಿಸ್ಕೊಂಡು ಬಂದಿರಿ. ಅದಕ್ಕೆ ಈ ಸರನು ಕೂಡ ಯಾವುದೇ ರೀತಿಯ ಗುಲಾಲ್ ಆಗ್ಲಿ, ಬಣ್ಣ ಆಗ್ಲಿ, ಮಿಂಚಾಗ್ಲಿ ಯಾವುದನ್ನು ಕೂಡ ನೀವು ಆಡಬಾರ್ದಂತೇಳಿ ಎಲ್ಲ ಭಕ್ತರಲ್ಲಿ ನಾನು ಕೇಳ್ಕೊಳ್ತೇನೆ. ಆನಂತರ ಇದ್ರೊಳಗ ಆರಕ್ಷಕ ಠಾಣೆಯವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರ. ಅದಕ್ಕೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡಿಕೊಳ್ಳುವೆನು. ಎಲ್ಲರೂ ಭಕ್ತಾದಿಗಳು ಇದನ್ನು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ನಮ್ಮ ಕಮಿಟಿ ವತಿಯಿಂದ ಈ ರೀತಿ ಕಳಕಳಿಯ ವಿನಂತಿ ಮಾಡಿಕೊಂಡು, ಜಾತ್ರೆಯು ಏನೈತಿ ಯಾವ ತನ್ನಾಗಿ ನಡೆದೈತಿ, ಎಂದೂ ನಮಗೆ ರೀತಿ ಯಾವುದೋ ಕುಂದು ಕೊರತೆಗಳು ಬರಲಾರದಂತೆ ಎಲ್ಲ ಭಕ್ತರು ಒಳ್ಳೆಯ ಅನುಕೂಲತೆಯನ್ನು ಮಾಡಿ ಜಾತ್ರೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅದೇ ತರನಾಗಿ ಈ ವರ್ಷವೂ ಕೂಡ ಈ ರೀತಿ ನೆರವೇರಿಸಿಕೊಂಡು ಹೋಗಬೇಕಂತ ನನ್ನ ಕಳಕಳಿಯ ಮನವಿ.